ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಹನಿ ಕೇಕ್ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದು ತುಂಬ ಚೆನ್ನಾಗಾಗುತ್ತೆ. ನಾವು ಹಗಲೆಲ್ಲ ಬರೀ ಬೇಕ್ರಿಯಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಟ್ರೈ ಮಾಡ್ಬೋದಲ್ಲ ಅಂತ ಮಾಡಿದ್ದೆ ನಾನು. ಚೆನ್ನಾಗಿ ಬಂದಿದೆ ನೋಡಿ, ಈ ಥರ ಬಂದಿದೆ. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದು ಈ ಕಪ್ಪಲ್ಲೇ 1 ಕಪ್ಪು ಒಳ್ಳೆಣ್ಣೆ ಹಾಕ್ತಾಯಿದ್ದೀನಿ. ಮೊಸರು ಹಾಕ್ತಾಯಿದ್ದೀನಿ 1 ಕಪ್ಪು. ಅದು ಸ್ಪೂನಲ್ಲೇ 4 ಸಲ ಹಾಕಿದರೆ 1 ಕಪ್ ಆಗುತ್ತೆ ನಮ್ಮದು. ಇದು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆನ ಮಿಕ್ಸಿ ಮಾಡಿರಬೇಕು, ಸಕ್ಕರೆ ಪೌಡ್ರ್ ಮಾಡಿ ಹಾಕಬೇಕು. ಇದನ್ನು ಚೆನ್ನಾಗಿ ಕಲಿಸ್ಬೇಕು, 3 ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಗಂಟಿಲ್ದಂಗೆ ಕಲಿಸ್ಬೇಕು ಪೂರ್ತಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇಷ್ಟಾದ್ರೆ ಸಾಕು. ಇದು ಬೇಕಿಂಗ್ ಸೋಡಾ, ಇದು ಬೇಕಿಂಗ್ ಪುಡಿ, ಬೇಕಿಂಗ್ ಪೌಡ್ರು ಮತ್ತು ಬೇಕಿಂಗ್ ಸೋಡಾ ಎಲ್ಲ ಹಾಕಬೇಕು. ಒಂದು ಅರ್ಧ ಸ್ಪೂನ್ ಹಾಕಿ ಸಾಕು. ಇದು ವೆನಿಲಾ ಎಸೆನ್ಸು, ಇದು ಒಂದು ಅರ್ಧ ಸ್ಪೂನು. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಹಿಟ್ಟು 2 ಕಪ್ ತೊಗೊಂಡಿದ್ದೀನಿ, ಮೈದಾ ಹಿಟ್ಟು. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ದಂಗೆ ಮಾಡಬೇಕು. ಕಾಯಿಸಿ ಆರಿಸಿರೋ ಹಾಲು ನಮಗೆ ಸ್ವಲ್ಪ ಸ್ವಲ್ಪ ಕ್ರೀಮ್ ಥರ ಆಗಬೇಕು, ಅಷ್ಟು ಅಲ್ಲಿ ಮಟ್ಟ ಹಾಕಬೇಕು ಹಾಲು. ಅಂದರೆ ಗಟ್ಟಿರಬಾರ್ದಲ್ಲ, ಸ್ವಲ್ಪ ಕ್ರೀಮ್ ಥರ ಬರೋ ಮಟ್ಟ ಹಾಲು ಹಾಕಬೇಕು. ಕಾಯಿಸಿ ಆರಿಸಿರ್ಬೇಕು ಹಾಲು. ನೋಡಿ, ಈ ಥರ ಆಗಬೇಕದು. ಸ್ವಲ್ಪ ಸಿಹಿ ಕಡಿಮೆ ಇತ್ತು, ಅದಕ್ಕೆ ಇನ್ನೂ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಚ್ತಾ ಇದ್ದೀನಿ.
ಆಯಿಲ್ ಹಚ್ಚಿ ಅದಕ್ಕೆ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ನಿನ್ನೆ ಭಾನುವಾರ ಅಲ್ಲ, ನನ್ನ ಮಗ ಮನೆಯಲ್ಲಿದ್ದೆ, ಎಲ್ಲ ಅವನೇ ಮಾಡ್ತಾಯಿದ್ದ. ನಾನು ಬರೀ ಅವನಿಗೆಲ್ಲ ಏನೇನು ಬೇಕಂತ ಕೊಡ್ತಿದ್ದೆ, ಅವನೇ ಮಾಡಕತ್ತಿದ್ದಾನೆ. ಇದು ಕಲಸಿರೋ ಮಿಕ್ಸ್ ಎಲ್ಲ ಅದಕ್ಕೆ ಹಾಕ್ತೀನಿ, ಕೇಕ್ ಮಿಕ್ಸ್ ಎಲ್ಲ ಅದಕ್ಕೆ ಹಾಕ್ತೀನಿ ಪಾತ್ರೆಗೆ. ಅದು ಒಂದೆರಡು ಸಲ ಟ್ಯಾಪ್ ಮಾಡಬೇಕು, ಇಲ್ಲಾಂದ್ರೆ ಬಬಲ್ಸ್ ಇದ್ರೆ ಎಲ್ಲ ಹೋಗುತ್ತೆ. ನಾನು ಕುಕ್ಕರ್ನ ಸ್ವಲ್ಪ ಹೀಟ್ ಮಾಡೋಕೆ ಇಟ್ಟಿದ್ದೆ. ಈಗ ಒಂದು ಅರ್ಧ ಗಂಟೆ ಇಡಬೇಕು, ಇಟ್ಟರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ. ಈ ಥರ ಆಗುತ್ತೆ. ಆಮೇಲೆ ಒಂದು ಪಿಕ್ ಥರ ಚುಚ್ಚಿದ್ರೆ ಈ ಥರ ಏನು ಅಂಟಬಾರ್ದು. ಅದು ಇದು ಅಂಟಿರಲ್ಲ, ಅಂಟಿಲ್ಲ ಅಂದರೆ ಬೆಂದಿರುತ್ತೆ ಒಳಗಡೆ ಎಲ್ಲ. ಅದು ಜಾಸ್ತಿ ಇದಾಗಿತ್ತಲ್ಲ, ಅದಕ್ಕೆ ಮೇಲಿಂದ ಸ್ವಲ್ಪ ತೆಗಿತಾ ಇದ್ದೀನಿ. ನೋಡಿ ಈ ಥರ ಆಗಿದೆ ಒಳಗಡೆ ಎಲ್ಲ. ನೋಡಿ ಎಲ್ಲ ಬೆಂದಿದೆ ಒಳಗಡೆ ಪೂರ್ತಿ. ಈಗ ನಾನು ಒಂದು ತವ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ, 1-2 ಸ್ಪೂನು ಸಕ್ಕರೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಒಂದು ಸ್ವಲ್ಪ ಸಕ್ಕರೆ ಕರಗ ಮಟ್ಟ ನೀರು ಹಾಕಬೇಕು, ಸಕ್ಕರೆ ಕರಗ ಪೂರ್ತಿ. ಇದು ಸಕ್ಕರೆ ಕರಗಿದ ಮೇಲೆ ಇದಕ್ಕೆ ಜೇನುತುಪ್ಪ ಹಾಕ್ತೀನಿ. ನೋಡಿ ಈ ಥರ ಕರಗಬೇಕು ಸಕ್ಕರೆ ಎಲ್ಲ. ಈ ಥರ ಆದಮೇಲೆ ಜೇನುತುಪ್ಪ ಹಾಕ್ತಾಯಿದ್ದೀನಿ. ಇದು ಜೇನುತುಪ್ಪ ನಾವು ಧರ್ಮಸ್ಥಳಕ್ಕೆ ಹೋದ ತಂದಿರ್ತಿದ್ವಿ, ಅಲ್ಲಿ ಪ್ಯೂವರ್ ಸಿಗುತ್ತೆ ಅಂತಂದರೆ ಅದಕ್ಕೆ ಅದನ್ನೇ ತೊಗೊಂಬಂದಿದ್ವಿ, ಅದನ್ನೇ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ನೀರು ಆಗಬೇಕು. ಅದು ಸಕ್ಕರೆ ಎರಡು ಮಿಕ್ಸ್ ಆದರೆ ಇದು ಚೆನ್ನಾಗಿ ಆಗುತ್ತೆ ಮೇಲೆಲ್ಲ ಹಾಕೋದಕ್ಕೆ. ಈ ಥರ ಮಾಡಬೇಕು. ಇದು ಸಾಕು, ಇಷ್ಟಾಗಿದೆ, ತೆಗಿತೀನಿ ಇದನ್ನು. ಇಷ್ಟಾದರೆ ಸಾಕು. ಇದು ಜಾಮು ಸ್ವಲ್ಪ ಕ್ರೀಮ್ ಥರ ಮಾಡ್ಕೋಬೇಕು. ಅದಕ್ಕೆ ಅದನ್ನು ಸ್ವಲ್ಪ ಬಿಸಿ ಕ್ರೀಮ್ ಥರ ಮಾಡ್ತಾಯಿದ್ದೀನಿ. ನಮ್ಮದು ಬಾಟ್ಲಿ ಜಾಮ್ ತಂದಿತ್ತು, ಅದೆಲ್ಲ ಮಂತ್ ಎಂಡ್ ಅಲ್ಲ, ಅಲ್ಲೇ ಖಾಲಿ ಆಗಿಬಿಡುತ್ತೆ. ಅದಕ್ಕೆ ಪಾಕೆಟ್ ತರಿಸಿದ್ದೆ. ನನ್ನ ಮಗನ ಕೈಗೆ ಎಷ್ಟು ಜಾಮ್ ಬಾಟ್ಲಿ ತಂದು ಇರೋಲ್ಲ, ಎಲ್ಲ ಖಾಲಿ ಮಾಡಿಬಿಡ್ತಾನೆ. ಒಂದು ಈ ಥರ ಪಿಕ್ ತಗೊಂಡು ಇದೆಲ್ಲ ಹೋಲ್ ಥರ ಮಾಡಬೇಕು ಎಲ್ಲದಕ್ಕೆ. ಹೋಲ್ ಥರ ಮಾಡಿದರೆ ಅದು ನಾವು ಶುಗರಿಂದ ಶಿರಪ್ ಹಾಕಿರ್ತೀವಲ್ಲ ಅದರಲ್ಲೇ ಹಿರ್ಕೊಂತತ್ತೆ. ಇಲ್ಲಾಂದ್ರೆ ಅದು ಮೇಲೆ ಹಾಕಿಬಿಟ್ರೆ ಹಿರ್ಕೊಳಲ್ಲ. ಈ ಥರ ಹೋಲ್ ಮಾಡಿ ಹಾಕ್ಬೇಕು ಅದನ್ನು. ಈ ಥರ ಹೋಲ್ ಮಾಡಿಕ್ಕಿದ್ರೆ ಒಳಗೆ ಕ್ಲೀನಾಗಿ ಹೀರ್ಕೊಂತಲ್ಲ ಸಕ್ಕರೆ ಜೇನುತುಪ್ಪ ಹಾಕಿರ್ತೀವಲ್ಲ ಅದೆಲ್ಲ ಹೀರ್ಕೊಂತತಿ. ಇಲ್ಲಾಂದ್ರೆ ಅದು ಮೇಲೆಲ್ಲ ಹಾಕಿಬಿಟ್ರೆ ಹೀರ್ಕೊಳಲ್ಲ ಅದು. ಅದಕ್ಕೆ ಈ ಥರ ಮಾಡಬೇಕು. ಇವಾಗ ಜಾಮ್ ಹಾಕ್ತಾಯಿದ್ದೀನಿ.
ಇದು ತುಂಬ ಚೆನ್ನಾಗಿರುತ್ತೆ ಕೇಕ್. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಅದು ಗಟ್ಟಾಗಿಬಿಡ್ತು. ಆಗಲೇ ನಾನು ನೀರು ಥರ ಮಾಡಿದ್ದೆ, ಮತ್ತು ಗಟ್ಟಾಗಿಬಿಡ್ತು. ನೋಡಿ ಈ ಥರ ಎಲ್ಲ ಹಾಕಿ ಮೇಲೆ ಒಣ ಕೊಬ್ಬರಿ ಹಾಕಬೇಕು. ಇದು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಒಣಗಿದ ಕೊಬ್ಬರಿ. ಅದು ಮೇಲಿಂದೆಲ್ಲ ಬ್ಲ್ಯಾಕ್ ಸಿಪ್ಪಿ ಬರುತ್ತಲ್ಲ, ಅದನ್ನು ತೆಗೆದು ಈ ಥರ ತುರಿದಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಕೇಕ್. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ಸಲ. ನಾವು ಬರೀ ಅಂಗಡಿಯಾಗಿಂದ ತಂದು ತಿಂದರೆ ಮಾಡೋದು ಯಾವಾಗ ಕಲಿಯೋಕ್ಕಾಗಲ್ಲ. ಅದಕ್ಕೆ ಒಂದು ಸಲ ನಾವು ಏನು ಹಾಕಿ ಮಾಡೋದು ಅಂತೆಲ್ಲ ನೋಡ್ಕೊಂಡು ಮನೆಯಲ್ಲೇ ಮಾಡ್ಕೊಬೋದಲ್ಲ. ಅವೆಲ್ಲ ಬರೀ ಅಂಗಡಿಗಿಂದ ಅಂಗಡಿಗೆ ಹೋಗಿ ತರೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.